ಕೇಸು ಸಿನ್ಸ್ 1983-84 ನಡೆದದ. ಇದು 42 ವರ್ಷ ಆಯ್ತು. ಇದು ಈಗ ಹಾಕಿದ್ದು ಎಕ್ಸಿಕ್ಯೂಷನ್ ಪಿಟಿಷನ್ ನಂಬರ್ 165/2025. ಆ ಕೇಸ್ನೊಳಗ ಮಾನ್ಯ ಫಸ್ಟ್ ಅಡಿಷನಲ್ ಸಾಹೇಬರು ಅಟ್ಯಾಚ್ಮೆಂಟ್ ಇಶ್ಯೂ ಮಾಡ್ಯಾರ. ಮುನ್ಸಿಪಾಲ್ಟಿ ಅಗೇನೆಸ್ಟ್ ಏನು ಅಟ್ಯಾಚ್ಮೆಂಟ್ ಮಾಡ್ಯಾರ ಅದು ಎಲ್ಲ ಏನೇನು ಸಾಮಾನುಗಳು ಅವ ತಗೊಂಡು ನಾವು ಕೋರ್ಟಿಗೆ ಒಯ್ದು ಪ್ರೊಡ್ಯೂಸ್ ಮಾಡ್ಬೇಕು. ಇದು ಇಲ್ಲಿ ಇವ್ರದೊಂದು ಜಾಗ ಇತ್ತು, ಅದು ಅವ್ರಿಗೆ 6000 ಸ್ಕ್ವೇರ್ ಫೀಟ್ ಏನು ಎಷ್ಟ ಇತ್ತು. ಅದು ಅದ್ರ ಬಗ್ಗೆದಾಗ 1983-84 ಕೇಸ್ ಆಗಿತ್ತು. ಅದು ಡಿಕ್ಲರೇಷನ್ ಸೂಟ್ ಹಾಕಿ ಆಮೇಲೆ ಮುನ್ಸಿಪಾಲ್ಟಿ ಆದವರು ಅದು ಅಕ್ವಿಜೇಷನ್ ಮಾಡ್ಕೊಂಡ್ರು. ಹೈಕೋರ್ಟ್ ಆರ್ಡರ್ ಆದ್ಮೇಲೆ ಮಾಡ್ಕೊಂಡ ನಂತರ ತದನಂತರ ಅದು ಪ್ರೊಸೀಡಿಂಗ್ಸ್ ನಡೆದಿತ್ತು. ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಅದು ಮೇಲೆ ಆರ್ಡರ್ ಆದ್ಮೇಲೆ ಈಗ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿವಿ. ಅದು ಈಗ 40-42 ವರ್ಷದಿಂದ ಅಮ್ಮ ಪರಿಹಾರ ಕೊಟ್ಟಿಲ್ಲ. ಈ ಒಂದು ಅವರು ಎಕ್ಸ್ MLA ಶರಣಪ್ಪ ಸಾಹೇಬರ ಮಗಳಾಗ್ಬೇಕು. ಅವರು ಇವರು ಸರಸ್ವತಿ ಬಾಯಿ ಅವ್ರು ಅಂದ್ರ ಅವ್ರಿಗೆ ಈ ತರ ಪ್ರಾಬ್ಲಮ್ದಾಗ 40 ವರ್ಷದಿಂದ ತಿರುಗಿಕತ್ತಾರ. ಅದಕ್ಕೆ ಮಾನ್ಯ ನ್ಯಾಯಾಲಯ ಅದಕ್ಕೆ ಪರಿಹಾರ ಕೊಟ್ಟಿತ್ತು. ಅಟ್ಯಾಚ್ಮೆಂಟ್ ಮಾಡ್ಲಿಕ್ಕೆ ಬಂದಾರ ಅವರು. ಈಗ ಅದು ಅಟ್ಯಾಚ್ಮೆಂಟ್ ಪ್ರೋತ್ಸಾಹ ಕೊಡ್ಬೇಕು. ಅವರು ಅದನ್ನ ಬಿಟ್ಟು ನಾವು ಅಡೆತಡೆ ಮಾಡ್ತಾರ ಅದು ಮಾಡ್ತಾರ ಅಂತ ಅನ್ನೋದು ಬರಂಗಿಲ್ಲ. ಅದಕ್ಕೆ 2,50,00,000 ರೂಪಾಯಿ ಅದು ಟೋಟಲ್ ಪರಿಹಾರ. ಈಗ ಇಲ್ಲಿವರೆಗೆ ಅವ್ರಿಗೆ 20 ಲಕ್ಷ ಕೊಟ್ಟರು. ಅವ್ರಿಗೆ ಅದಕ್ಕಿಂತ ಜಾಸ್ತಿ ಇವತ್ತು ಏನ್ ಚೆಕ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. 31ನೇ ತಾರೀಕಿಗೆ ಡೇಟ್ ಆದ. ಆವತ್ತಿನ ದಿವಸ ಸರಸ್ವತಿ ಬಾಯಿ ಅಂತ ನಂದು ಜಾಗಿ ಕಮಿಷನರ್ DC ಅವರು ಕೇಳಿದ್ರು. ಕಮಿಷನರ್ಗೆ ಕೇಳಿದ ಮಗ ಇದೇನು ಸರ್ಕಾರದ ಪಬ್ಲಿಕ್ದ ಅಂದ್ರೆ ಸರ್ಕಾರದ ಅಂತ ಹೇಳಿದ್ರು. ನಂದು ಜಾಗಿ ಯಾರು ಕಮಿಷನರ್ ಅವರು ಇವ್ರು ಮಾಡಿದ್ದಲ್ಲ, ಇವ್ರು ಕುರ್ಚಿ ಮಾಡ್ಯದ ತಪ್ಪು. ಹೇಳಕತ್ತೀನಿ ಕೇಳ್ರಿ. ಇಂಥವ್ರು ಭಾಳ ಮಂದಿ ಬಂದ್ ಹೋಗ್ಯಾರ, ಈ ಕುರ್ಚಿ ಕುಂತ ಹೋಗ್ಯಾರ. ಹೊಲದ ಜಾಗ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಹೊಲದ ಜಾಗಿ ಅಲ್ಲ, ನಂದು ಮನಿ ಕಟ್ಟದ ಫಲಾಡ್ ಜಾಗಿ ನಾ ತೊಗೊಂಡದ್ ಖರೆ ಮೇನ್ ರೋಡಿಗೆ ಅದ. ತೊಗೊಂಡಿದ್ದೆ. ತೊಗೊಂಡ್ಮ್ಯಾಗ ಅವ್ರು ಏನದ DC ಅವ್ರು ಬಂದು ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ DC ಅವ್ರಿಗೆ ಗೊತ್ತಿಲ್ಲ. ಆ DC ಅವ್ರು ಬಂದು ಕಮಿಷನರ್ ಕರ್ತಾರೆ, ಇದು ಜಾಗಿ ಯಾರ್ದು ಅಂತ ಕೇಳಿದ್ರೆ ನಮ್ದು ಅಥವಾ ಸರ್ಕಾರದ ಅದ ಅಂತ ಹೇಳ್ಯಾರ. ಅಂದ್ರೆ ಬಡವ್ರಿಗೆ ಏನಂತ ಹಂಚಿ ಬಿಡು ಅಂತ ಹೇಳ್ಯಾರ. ಈ ಪರಿಹಾರಕ್ಕಾಗಿ ಎಷ್ಟು ವರ್ಷ ಆಯ್ತು? ಈಗ 50 ವರ್ಷ ಸನೆ ಬಂದದ್ ನೋಡ್ರಿ. ಪರಿಹಾರಕ್ಕಾಗಿ ನಾನು ಕೇಸ್ ಹಾಕಿನಿ. ಈಗ 50 ವರ್ಷ ಆಗ್ಯದೋ. ವಯಸ್ಸೇ ಮುಪ್ಪಾಯ್ತು. ಈಗ ನನ್ನ ಮಕ್ಕಳು ಈಗ ದೊಡ್ಡವ ಒಂದು 4ನೇ ಇದ್ದನು 5ನೇ ಇದ್ದನು ಅಷ್ಟಿದ್ದ. ಈ ಕೋರ್ಟ್ ಎಷ್ಟು 2 ಕೋಟಿ ಪರಿಹಾರ ಕೊಡುವಂತ ಆದೇಶ ಮಾಡಿ ಆದೇಶ ನಾ ಮಾಡಿಲ್ಲ. ಇದು ಬರ್ದದ್ದು ಈಗ ಕೇಳ್ರಿ. ನಾನು 2 ಕೋಟಿ ಅಂದಿಲ್ಲ, 4 ಕೋಟಿ ಅಂದಿಲ್ಲ. ನಾನ್ ತಿರ್ಗದ್ರಾಗ ಜಡ್ಜ್ ಅವರು ಏನ್ ಮಾಡಿದ್ರು ಗೊತ್ತದ? ಜಿಲ್ಲಾ ಕೋರ್ಟ್ ಏನು ಅದು ಇಳಿ ಕೋರ್ಟ್ ಎಲ್ಲಾ ಕೋರ್ಟ್ಗಳು ತಿರುಗಿ ಸಾಕಾಯ್ತು. ಇದೇ ಊರಾಗ ಒಂದು ಮೊದಲು ಒಂದು 10-12 ವರ್ಷ ಕೇಸ್ ನಡೀತು. ಅಲ್ಲಿಂದ ಬೆಂಗಳೂರಿಗೆ ಹೋದ್ರು. ಅವ್ರು ಬೆಂಗಳೂರಿಗೆ ಹೋದ್ಮ್ಯಾಗ ನಾವು ಹೋಗ್ಬೇಕಾಯ್ತು. ಅಲ್ಲಿಂದ ಹೈಕೋರ್ಟ್ ಏನದ ಗುಲ್ಬರ್ಗಾಕ್ ಬಂತು. ಗುಲ್ಬರ್ಗಾಕ್ ಬಂದ್ಮ್ಯಾಗ ಅವ್ರು ಬಂದ್ರು, ನಾನು ಬಂದ್ಮ್ಯಾಗ ಅವ್ರಿಗೆ ಕರ್ಸಿದ ಜಡ್ಜ್ ಸಾಬ್ರು. ಯಾರಿಗೆ? ಇವರಿಗೆ AC-ಗೆ DC-ಗೆ ಮತ್ತು ಕಮಿಷನರ್ ಕರ್ಸಿದ್ರು. ಅವ್ರು ಬಂದ ಮ್ಯಾಗ 3 ಸಾರಿ ಅದೇನು ಇದು ವಾರಂಟ ಏನು ಈಗ 2 ಕೋಟಿ ಪರಿಹಾರ ಕೊಟ್ಟಿಲ್ಲ. 2 ಕೋಟಿ ಕೊಟ್ಟಿಲ್ಲ. ಜಡ್ಜ್ ಸಾಬ್ರು ಮೊನ್ನೆ ಜಡ್ಜ್ ಸಾಬ್ರು ಬಾದ್ರು ಟ್ರಾನ್ಸ್ಫರ್. ಅವ್ರೆಲ್ಲ ಅಲ್ಲಿಂದ ಯಾ ಕಾಲೂರಿನಿಂದ ನಾ ಕೇಸ್ ಹಾಕಿನಿ, ಯಾ ಕಾಲಿನಿಂದ ಕೋರ್ಟ್ ಖರ್ಚು ಮಾಡ್ಲಾಕತ್ತೀನಿ, ಯಾ ಕಾಲೂರಿನಿಂದ ವಕೀಲರು ಬಿಟ್ಟಿನಿ. ಅದು ಓಟು ಲೆಕ್ಕ ಮಾಡಿ 2 ಕೋಟಿ ಮತ್ತು 14 ಲಕ್ಷ ಚಿಲ್ಲರ
ಅವರು ಅವಾರ್ಡ್ ಪರಿವಾರ ಮಾಡಿ ಆರ್ಡರ್ ಕೊಟ್ಟು ಇವ್ರದ್ದು ಅಮೌಂಟು ಇವ್ರು ಕೊಡ್ಬೇಕಂತಂದು ಅವಾರ್ಡ್ ಮಾಡಿ ಕೊಟ್ಟಾರ. ಈ ಅವಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಇವ್ರು ಇನ್ನ ಅದು ಕೊಟ್ಟಿಲ್ಲ. ಈಗ ಇವೆಲ್ಲ ಮೆಟೀರಿಯಲ್ ಒಯ್ತಾ ಇದ್ದೀರಾ? ಅವು ಕೋರ್ಟ್ ಏನದ ಜಡ್ಜ್ ಸಾಹೇಬ್ರ ಬಳಿ ತಿರುಗಿದ್ವಿ, ಇವ್ರು ಕಮಿಷನರ್ ಬಂದು ಅಟೆಂಡ್ ಆಗಿಲ್ಲ ಕೋರ್ಟಿಗೆ. ಅಡ್ಲಾರ್ ಒಟ್ಟಿಗೆ ನೋಡ್ರಿ ಸಾಕಾಯ್ತು, ಅವ ಏನು ಬರೋವಲ್ಲ. ಅವ್ರು ವಕೀಲೂ ಇಲ್ಲ, ಒಂದ್ಸಾರಿ ವಕೀಲ್ ಬಂದು ಹೊರಗೆ ತಿರುಗಿ ಬಂದಿಲ್ಲ, ಒಳಗೆ ಜಡ್ಜ್ ಸಾಹೇಬ್ ಭೇಟಿ ಆಗಿಲ್ಲ. ಇವ್ರು ಕಮಿಷನರ್ ಬಂದು ಭೇಟಿ ಆಗಿಲ್ಲ, ಯಾರು ಭೇಟಿ ಆಗಲ್ಲ. ಅವ್ರ ಬಟ್ಟಿಗೆ ಹೋಗಿ ಅಟ್ಯಾಚ್ಮೆಂಟ್ ಮಾಡಮ್ಮ ನೀನು. ಅಟ್ಯಾಚ್ಮೆಂಟ್ ಆದ್ರೆ ಇವ್ರು ದಾರಿಗೆ ಬರ್ತಾರೆ, ಇದ್ರೆ ಬರಂಗಿಲ್ಲ, ಅವ್ರು ಕೊಡಂಗಿಲ್ಲ. ಅಟ್ಯಾಚ್ಮೆಂಟ್ ಮಾಡ್ರಿ ಅಂತ ನಾ ಇದ್ದೀನಿ ಪಾರ್ಟಿ, ನನ್ನ ಮಕ್ಕಳು ಇಲ್ಲ, ನಾ ಬಂದು ಇದು ಅಟ್ಯಾಚ್ಮೆಂಟ್ ಮಾಡ್ಲಕತ್ತೀನಿ. ಇವ್ರು ಏನದ ನನ್ನ ಮಗನಿಗೆ ಏನದ ವ್ಯಾಪಾರ ಮಾಡಿಸ್ತೀನಿ ಅಂದ್ರೆ ಇವರು ಕಮಿಷನರ್ ಅಂತಾರ. ಯಾಕೆ ಎದಕ್ಕ ಏನು ಯಾರಿಗ ಗೊತ್ತು? ಇಲ್ಲಿವರೆಗೂ ನ್ಯಾಯ ಕೊಟ್ಟೇ ಇಲ್ಲಲ್ಲ. ಮತ್ತೆ ನ್ಯಾಯ ಕೊಡ್ಲಾರ್ದೆ ವ್ಯಾಪಾರ ಮಾಡಿಸ್ತೀರಿ ಒಳಗ. ನಂದೇ ಅವ್ರು ನನ್ನ ಮಕ್ಕಳ ಪಾರ್ಟಿ ಇಲ್ಲ, ನಾ ಇದ್ದೀನಿ. ಪ್ರಶ್ನೆ ಮಾಡಿದಕ್ಕೆ ಇದು ಕೇಳಿದದಕ್ಕ ಜಡ್ಜ್ ಸಾಹೇಬ್ರ ಅಟ್ಯಾಚ್ ಮಾಡ್ಯಾರ. ಅಟ್ಯಾಚ್ಮೆಂಟ್ ಮಾಡು ಅವಾಗ ಬರ್ತಾರ ದಾರಿಗೆ ಅಂದಾರ. ಈಗ ಮತ್ತೆ 3-4 ದಿವಸನ್ಯಾಗ ಆದ ಕೇಸ್ ಹೋಗ್ತೀನಿ ಜಡ್ಜ್ ಸಾಹೇಬ್ ಹೇಳ್ತಾರ. ನನ್ನ ಮ್ಯಾಗ ಯಾಕ ನನ್ನ ಮಕ್ಕಳು ಇನ್ನ ನ್ಯಾಯ ಸಿಕ್ಕಿಲ್ಲ. ಏಜ್ ಆಯ್ತು, ನಿಮ್ದು ಎಲ್ಲ ಆಯ್ತು, ನ್ಯಾಯನೇ ಸಿಕ್ಕಿಲ್ಲ. ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ. ನಾ ಕಮಿಷನರ್ ಕೊಡ್ತೀನಿ ಅಂದಿಲ್ಲ, ನಾ DC ಕೊಡ್ತೀನಿ ಅಂದ. ಇದ್ದಿದ್ದೇ ಕೇಸು ಕಮಿಷನರ್ ಮ್ಯಾಗ DC ಮ್ಯಾಗ ಅದ. ನಂದು ಇಷ್ಟ ಅದ ನೋಡ್ರಿ. ನಂದು ಅಮೌಂಟ್, ನಂದು ದುಡ್ಡು ಕೊಟ್ಟಿಲ್ಲ. ನಾ ವಕೀಲ ಫೀಸ್ ಕಟ್ಟಿ ಸಾಕಾಗ್ಯದ, ಕೋಟಿಗೆ ತಿರುಗಿ ಸಾಕಾಗ್ಯದ. ನನಗ ನನ್ನ ತಲೆನೂ ಬೆಳ್ಳಗಾಯ್ತು. ನನ್ನ ಮಕ್ಕಳು ಈಟಿದ್ದವ್ರು ಮೊಮ್ಮಕ್ಕಳು ಕಂಡಾರ. ಇದಕ್ಕೆ ಏನ್ ಮಾಡ್ಬೇಕು ನೀವೇ ಹೇಳ್ರಿ. ನೀವು ಇನ್ನೇನ್ ಹೇಳಿ, ನಾನೇ ಮುಪ್ಪಾರಿ.